ಶಾಮನೂರು ಶಿವಶಂಕರಪ್ಪನವರು ದಾನ ಧರ್ಮವನ್ನು ದೇಶ ವಿದೇಶಗಳಲ್ಲಿ ಮಾಡಿದ್ದಾರೆಂದು ದಿನೇಶ್ ಕೆ ಶೆಟ್ಟಿ ಹೇಳಿದ್ದು. ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ಬಂದಾಗ ಶಾಮನೂರು ಶಿವಶಂಕರಪ್ಪ ಎಸ್ ಮಲ್ಲಿಕಾರ್ಜುನ್ ಎಲ್ಲಿ ಎಂದು ಮೋದಿ ಅವರನ್ನು ಕೇಳಿದ್ರಂತೆ. ಆಗ ಮೋದಿ ಅವರು ಇಲ್ಲಿ ಇರೋಲ್ಲ, ದಾವಣಗೆರೆಯಲ್ಲಿ ಇರ್ತಾರೆ ಎಂದು ಹೇಳಿದ್ರಂತೆ. ಅವರು ಅಷ್ಟು ಹೆಸರುವಾಸಿ ಎಂದು ಯಶವಂತರಾವ್ ಜಾಧವ್ ವ್ಯಂಗ್ಯವಾಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದಿನೇಶ್ ಕೆ ಶೆಟ್ಟಿ ಶಾಮನೂರು ಮನೆಯ ಸೇವಕ ಎಂದು ಹೇಳಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನೀನು ದೂಢ ಅಧ್ಯಕ್ಷನಾಗಿದ್ದು ಆ ಸ್ಥಾನದ ಗೌರವ ಉಳಿಸು ಎಂದರು. ಸಾಕಷ್ಟು ಜನ ಮಹನೀಯರು ದೂಢ ಅಧ್ಯಕ್ಷರಾಗಿದ್ದರು, ಆ ಸ್ಥಾನಕ್ಕಾದರೂ ಗೌರವ ಕೊಡು ಎಂದ ಅವರು, ನೀನು ಶಾಮನೂರು ಶಿವಶಂಕರಪ್ಪನವರ ಸಪ್ಲೈಯರ್, ಸೇವಕ, ಡ್ರೈವರ್ ಎಂದು ಹೇಳ್ತೀಯ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಇದೆ ಎಂದು ಕಿಡಿಕಾರಿದರು. ದಿನೇಶ್ ಶೆಟ್ಟಿ ಅವರು ಭಾಳ ಏನು ಹೇಳಿದ್ದಾರೆ, ನಾನು ಶಾಮನೂರು ಮನೆಯ ಸೇವಕ ಅನ್ನೋದ್ರಾಗ ಎರಡು ಮಾತಿಲ್ಲ. ಹಾಗಾಗಿ ಅವರು ಬಹಳ ದಾನ ಧರ್ಮ, ಹೊರದೇಶದೊಳಗೂ ಸಹಿತ ದಾನ ಧರ್ಮ ಮಾಡಿದ್ದಾರೆ ಅಂತಂದು. ನಾನು ಮೊನ್ನೆ ಪುಟಿನ್ ಬಂದಿದ್ದರು, ರಷ್ಯಾ ಅಧ್ಯಕ್ಷರು, ಅವರು ಮೋದಿ ಕೇಳಿದ್ರಂತ ಬಂದು, ಶಾಮನೂರು ಶಿವಶಂಕರಪ್ಪ ಮಲ್ಲಿಕಾರ್ಜುನ್ ಎಲ್ಲಿ? ಅವರು ಇಲ್ಲಿಲ್ಲ, ಕರ್ನಾಟಕದಾಗ ಇದ್ದಾರೆ, ಕರ್ನಾಟಕ ಮೇ ಹೇ ಅಂದರೆ ಅಷ್ಟು ಹೆಸರುವಾಸಿಯಾಗಿರ್ತಕ್ಕಂಥ ಮನೆತನ ಈ ಸಣ್ಣ ಪುಟ್ಟ ಕಳ್ತನ ಯಾಕಪ್ಪ ಮಾಡಿಸ್ತಾ ಇದ್ದೀವಿ ಶೆಟ್ಟಿ? ಏನು ಅವನ್ನ ಬಿಡು. ಯಾಕೆಂದರೆ ಇದು ದಾನಿಗಳ ನಗರ ದಾವಣಗೆರೆ. ಇವತ್ತು ಅನೇಕ ಜನ ಯಾವುದೇ ರಾಜಕೀಯ ಗೊಂದಲ, ರಾಜಕೀಯಕ್ಕೆ ಎಂಟ್ರಿನೇ ಇಲ್ಲ. ಅವ್ರ ಮಂತ್ಯಂದರು ಯಾರೂ ಬಂದಿಲ್ಲ. ಆದರೂ ಸಹಿತ ದಾವಣಗೆರೆ ಅಭಿವೃದ್ಧಿ ಆಗಬೇಕು, ದಾವಣಗೆರೆ ಬಡ ಜನತೆ ಮೇಲೆ ಎದ್ದೇಳಬೇಕು ಅಂತಕ್ಕಂಥದ್ದನ್ನು ಮಾಡಿ ಇಂಡಸ್ಟ್ರಿಗಳು ಮಾಡಿದರು, ಮಿಲ್ಗಳನ್ನು ಕಟ್ಟಿದರು, ಶಾಲೆಗಳನ್ನು ಕಟ್ಟಿದರು, ಕಾಲೇಜುಗಳನ್ನು ಕಟ್ಟಿದರು, ಆಸ್ಪತ್ರೆಗಳನ್ನು ಕಟ್ಟಿದರು, ಕೊನೆಗೆ ವೆಟರಿನರಿ ಆಸ್ಪತ್ರೆ, ದನಿನ ಆಸ್ಪತ್ರೆಯೂ ಸಹಿತ ಕಟ್ಟಿದರು. ಇವತ್ತು ದಾವಣಗೆರೆ ಒಳಗೆ ಅಂಥ ಮಹಾನ್ ನಾಯಕರು ಇರ್ತಕ್ಕಂಥ ಊರೊಳಗೆ ನೀನು ಯಾವುದೋ ಕರೋನಾ ಟೈಮ್ನಾಗೆ KG ಬ್ಯಾಳಿ ಕೊಟ್ಟೆ, KG ಎಣ್ಣೆ ಕೊಟ್ಟೆ, 1/4 KG ಸಕ್ಕರೆ ಕೊಟ್ಟೆ ಅಂತಂದೇಳಿ ಭಾರಿ ದಾನ ಮಾಡ್ಯಾರೆ. ಹೊರದೇಶಕ್ಕೆ ಇವರು ದಾನ ಗೊತ್ತಾಗೈತಿ ಅಂತಂದೇಳಿ ಹೇಳ್ತೀಯಲ್ಲ. ಹಿಂದೆಲ್ಲ ಬರೀ ನೀನು ಮಂಚಕ್ಕೆ ಹೂವು ಹಾಕ್ತಿ ಅಂತ ಕೇಳಿದ್ವಿ ನಾವು. ಆದರೆ ಈಗ ಕಿವಿಗೂ ಹೂವು ಇಡಕತ್ಬಿಟ್ಟಿಯಲ್ಲಪ್ಪ. ಏನು ಸಾಕು, ಮಂಚಕ್ಕೆ ಹೂವು ಹಾಕಿ ಸೇವೆ ಮಾಡಿರೋದೇ ಸಾಕು, ಇನ್ನು ಕಿವಿಗೂ ಹೂವು ಇಡೋದನ್ನು ಬಿಡು. ಈಗಾದರೂ ಸಹಿತ ಎಚ್ಚೆತ್ಕೊಂಡು ಮರ್ಯಾದೆಯಿಂದ ಗೌರವಯುತವಾಗಿ ನಗರಸಭಾ ಅಧ್ಯಕ್ಷ ಆಗಿದೆಯಾ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದೆಯಾ, ಆ ಸ್ಥಾನದ ಗೌರವ ಉಳಿಸೋ. ಏಕೆಂದರೆ ದಾವಣಗೆರೆ ಒಳಗೆ ಮಾನ್ ನಾಯಕರುಗಳೆಲ್ಲ ನಗರಸಭಾ ಅಧ್ಯಕ್ಷ ಆಗ್ಯಾರ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗ್ಯಾರ. ಪಂಪಾಪತಿಯವರು ಸಾಮಾನ್ಯ ಮಿಲ್ ಕಾರ್ಮಿಕರು, ಪಂಪಾಪತಿಯವರು 3 ಬಾರಿ MLA ಆದರು, ದಾವಣಗೆರೆ ನಗರಸಭಾ ಅಧ್ಯಕ್ಷರಾದರು. HK ರಾಮಚಂದ್ರಪ್ಪನವರು, MG ತಿಪ್ಪೇಸ್ವಾಮಿಯವರು, ಜಿಕ್ರಿಯಾ ಅವರು, ಕೇಶವಮೂರ್ತಿಯವರು, ಅನೇಕ ಜನ. ಯಾಕೆಂದರೆ ಆ ಸ್ಥಾನದಲ್ಲಿ ಕೂತೋಗಿದ್ದಾರೆ ಹಿರಿಯರು. ಆ ಸ್ಥಾನಕ್ಕಾದರೂ ಗೌರವ ಕೊಡು. ನೀನು ಹೇಳ್ತೀಯಲ್ಲ ನಾನು ಅವ್ರ ಮನೆಯ ಡ್ರೈವರು, ಸೇವಕ, ಸಪ್ಲೈಯರ್ ಅಂತ ನೀನೇ ಹೇಳ್ತೀಯಲ್ಲೋ. ನಾಚಿಕೆ ಮಾನ ಮರ್ಯಾದೆ ಏನಾರು ಇದೆಯಾ ನಿನಗೆ? ಆ ಸ್ಥಾನಕ್ಕಾರ ಗೌರವ ಉಳಿಸು. ನಾನು ಹೇಳೋದು, ನಾವೊಂದು ಸ್ಥಾನದಾಗ ಕೂತಿದ್ದೀವಿ, ಆ ಸ್ಥಾನಕ್ಕಾದರೂ ಒಂದು ಗೌರವ ಉಳಿಸು. ಅದರಿಂದ ಇಂಥ ನೀಚ ಬದುಕನ್ನು ಬದುಕಬೇಡ. ದಾವಣಗೆರೆ ಪಾಪ ಭಾಳಷ್ಟು ಜನ ಇವತ್ತು ಬೆವರು ಸುರಿಸಿ ಬಂದಂಥ ಕಾರ್ಯಕರ್ತರಿದ್ದಾರೆ ದಾವಣಗೆರೆ ಒಳಗೆ, ರಕ್ತ ಚೆಲ್ಲಿ ಬಂದಂಥ ಕಾರ್ಯಕರ್ತರಿದ್ದಾರೆ. ಬರೀ BJP ಅಷ್ಟೇ ಅಲ್ಲ, ಕಾಂಗ್ರೆಸ್ನಲ್ಲಿಗೂ ಸಹಿತ ಹೋರಾಟ ಮಾಡಿದಂಥ ಕಾರ್ಯಕರ್ತರು. ಅವರೆಲ್ಲರಿಗೂ ಅಪಮಾನ ಮಾಡ್ತಕ್ಕಂಥ ಕೆಲಸ ಮಾಡಬೇಡ. ನೀನು ಮನೆ ಸೇವಕ ಅಂತಂದು ಹೇಳಿ ನೀನು ಯಾವುದೋ ಒಂದು ನಿಮ್ಮಪ್ಪ ಏನೇನೋ ಮಾಡ್ತಿದ್ದಂಥ ಸೇವೆನ ಅದನ್ನು ಮುಂದುವರಿಸ್ಬೇಡ. ಅದನ್ನಾದರೂ ಅಲ್ಲಿ ಕಟಪ್ ಮಾಡಿ ಇನ್ನು ಮುಂದಾದರೂ ಸಹಿತ ಪ್ರಾಮಾಣಿಕವಾಗಿ ಏನು ನಡೆದಿದೆ ಅನ್ನೋದನ್ನು, ನಾನೇನು ನಮ್ಮನೆ ಆಸ್ತಿ ಹುಡ್ಕಂಡು ಅಂತ ಹೋರಾಟ ಮಾಡ್ತಾಯಿಲ್ಲ. ನಮ್ಮನೆ ಆಸ್ತಿ ಹುಡ್ಕೊಂಡವ್ರೆ? ನಮ್ಮನೆ ಆಸ್ತಿ ಹುಡ್ಕೊಂಡಿಲ್ಲ, ಅದು ಸಾರ್ವಜನಿಕರ ಆಸ್ತಿ. ಅದನ್ನು ಉಳಿಸ್ರಿ ಅಂತ ಹೋರಾಡ್ತಾ ಇದ್ದೀವಿ. ಅದಕ್ಕೆ ಗೌರವ ಕೊಟ್ಟು ಮಾತಾಡ್ತಕ್ಕಂಥ ಕೆಲಸ ಮಾಡು. ಇಲ್ದ ಹೋದರೆ ನೀನು ಯಾರ್ಯಾರಿಗೆ ಏನೇನು ಮಂಚದ ಸೇವೆ ಮಾಡಿದೀಯಾ ಅದರೆಲ್ಲ ದಾಖಲೆ ನನ್ನ ಹತ್ರ, ಅವನ್ನೆಲ್ಲ ಓಪನ್ನಾಗಿ ಬಿಡುಗಡೆ ಮಾಡ್ತಾರೆ.